ಯಾರ್ದೋ ಗಣಿ ಫೋನು? ನಾನು ಹೇಳಲ್ಲ. ಗಣಿ ಫೋನ್ ಕೊಡಿಲಿ. ನಾನೀಗ ಫೋನ್ ಕೊಡ್ಬೇಕಾರೆ ನಂಗೆ 5 ರೂಪಾಯಿ ಕೊಡು. 5 ರೂಪಾಯ ಯಾಕೋ ಕೊಡ್ಬೇಕು? ಆಗಲ್ಲ, ಫೋನ್ ಕೊಡೋ ಇಲ್ಲಿ. ಹಾಗಾದ್ರೆ ನಾನು ಫೋನ್ ಕೊಡಲ್ಲ. ಕೊಡೋ ಗಣಿ. ನಾನು ಕೊಡಲ್ಲ. ನಂಗೆ 5 ರೂಪಾಯಿ ಕೊಡು, ಫೋನ್ ತಗೋ. ಫೋನ್ ಕೊಡು ಗಣಿ. ನಾನು ಕೊಡಲ್ಲ. ಫೋನ್ ಕೊಡೋ ಗಣಿ. ಯಾರ್ದು ಅಂತ ನೋಡೋಣ. ನನಗನ್ಸುತ್ತೆ ಇವಾಗ ಫೋನ್ ಮಾಡಿರೋದು ದೊಡ್ಡ ಯಜಮಾನ್ರು ಅಂತ. ಗಣಿ ಹೇಳ್ದಾಗೆ ಯಜಮಾನ್ರು ಏನಾದ್ರು ಫೋನ್ ಮಾಡಿರ್ಬೋದಾ? ಆಗ್ಲೇ ನನಗ್ ಬೈದ್ರಲ್ಲ, ಅದಕ್ಕೆ ಕ್ಷಮೆ ಕೇಳೋದಿಕ್ಕೆ ಅಂತ ಮಾಡಿರ್ಬೇಕು. ಏನಕ್ಕ ದೊಡ್ಡ ಯಜಮಾನ್ರ ಹೆಸರು ಹೇಳಿದ ತಕ್ಷಣ ಕಲ್ಪನಾ ಲೋಕಕ್ಕೆ ಜಾರ್ಬಿಟ್ಟೆ. ಫೋನ್ ಬ್ಯಾಡ್ವಾ? ಬೇಕು, ಕೊಡೋ ಗಣಿ. ಹಾಗಾದ್ರೆ ನಾನು ದುಡ್ಡು ಕೊಡು, ನಾನು ಫೋನ್ ಕೊಡ್ತೀನಿ. ಆಯ್ತು, ಆಮೇಲೆ ಕೊಡ್ತೀನಿ, ಮೊದಲು ಫೋನ್ ಕೊಡು. ನನ್ನ ಹಣೆ ಕೊಡ್ಸೇತಾನೆ. ನೋಡು, ನಾನು ಆಣೆ ಗಿಣೆ ಎಲ್ಲ ಇಡೋದಕ್ಕಾಗಲ್ಲ. ನಾನ್ ಕೊಡ್ತೀನಿ ಅಂದ್ಮೇಲೆ ಕೊಡ್ತೀನಿ. ನನ್ ಮೇಲೆ ನಂಬಿಕೆ ಇದ್ರೆ ಕೊಡು, ಇಲ್ಲಾಂದ್ರೆ ಹೋಗ್ತಾ ಇರು. ನನಗೆ ನಿನ್ ಮೇಲೆ ನಂಬಿಕೆ ಇದೆ, ತಗೋ. ನಾನು ದುಡ್ಡು ಆಮೇಲೆ ಇಸ್ಕೊತೀನಿ. ನೋಡು, ಫೋನ್ ಕಟ್ ಆಯ್ತು. ಅಕ್ಕ ಅಷ್ಟೊಂದು ಫೀಲ್ ಆಗ್ಬೇಡ. ಫೋನ್ ಮಾಡಿದ್ರು ದೊಡ್ಡ ಯಜಮಾನ್ರು ಅಲ್ಲ, ಜನನಿ ಅಕ್ಕ. ಜಲ ಕಳ್ಳ, ನಿನಗ್ ಗೊತ್ತಿದ್ರು ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನಾನ್ ದುಡ್ಡೇ ಕೊಡಲ್ಲ, ಹೋಗಲೇ. ಹೌದಾ? ನಾ ದುಡ್ಡನ್ನ ನಾನು ಹೆಂಗ್ ಇಸ್ಕೋಬೇಕಂತ ಗೊತ್ತು ಇರು. ಜನನಿಯವ್ರು ಯಾಕೆ ಫೋನ್ ಮಾಡಿದ್ರು? ಓ, ನಾನ್ ಬೇಜಾರ್ ಮಾಡ್ಕೊಂಡಿದ್ದೀನೇನೋ ಅಂತ ಫೋನ್ ಮಾಡಿದ್ದಾರೆ ಅನ್ಸುತ್ತೆ. ಹಲೋ ಪಾರ್ವತಿ ಅವರೇ, ಕ್ಷಮಿಸಿ ಜನನಿಯವ್ರೆ, ನೀವ್ ಫೋನ್ ಮಾಡಿದಾಗ ಫೋನ್ ಗಣಿ ಕೈಲಿತ್ತು, ಅದಕ್ಕೆ ತೆಗೆಯೋದಕ್ಕಾಗ್ಲಿಲ್ಲ. ಪರವಾಗಿಲ್ಲ, ನೀವು ಮನೇಲಿದ್ದೀರ ತಾನೆ? ಹ್ಞೂ, ನಾನು ಆಗ್ಲೇ ಮನೆಗ್ ಬಂದೆ. ಸರಿ ಪಾರ್ವತಿಯವರೇ, ಭಾವ ಬೈದ್ರು ಅಂತ ನೀವ್ ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ ಇಲ್ಲ ಜನನಿಯವ್ರೆ, ಯಜಮಾನ್ರ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಅವರು ಹಾಗೆ ಮಾಡಿರ್ತಿದ್ರು. ಅದು ಅಲ್ಲದೆ ಅವ್ರು ಬೈದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವರೇ ಬಂದು ನನ್ನ ಹತ್ರ ಕ್ಷಮೆ ಕೇಳ್ತಾರೆ. ಅಂತ ದೊಡ್ಡ ಗುಣ ನಮ್ಮ ಯಜಮಾನ್ರದ್ದು. ಹೌದು, ನೀವ್ ಹೇಳ್ದ ಹಾಗೆ ಭಾವೊಂದು ಚಿನ್ನದಂತ ಗುಣ. ಜನನಿಯವ್ರೆ, ಯಾಕೋ ನಿಮ್ ಧ್ವನಿ ಒಂಥರ ಇದೆಯಲ್ಲ, ಏನಾಯ್ತು? ಏನೂ ಇಲ್ಲ ಪಾರ್ವತಿಯವರೇ. ಇಲ್ಲ, ನೀವ್ ಆಡ್ತಿರೋ ಮಾತಲ್ಲೇ ಗೊತ್ತಾಗ್ತಾ ಇದೆ ನೀವು ಬೇಜಾರಾಗಿದ್ದೀರಾ ಅಂತ. ಯಜಮಾನ್ರು ಏನಾದ್ರು ಅಂದ್ರ? ಏನಾದ್ರೂ ಹೇಳೋದಿಕ್ಕೆ ಭಾವ ಮನೆಗ್ ಬಂದಿದ್ರೆ ತಾನೆ. ಅಂದ್ರೆ ಯಜಮಾನ್ರು ಇನ್ನು ಮನೆಗ್ ಬಂದಿಲ್ವಾ? ಇಲ್ಲ, ಫೋನ್ ಮಾಡಿದ್ರು ತೆಗಿತಿಲ್ಲ. ಮನೇಲಿ ಎಲ್ರಿಗೂ ಅವ್ರದ್ದೇ ಚಿಂತೆ ಆಗ್ಬಿಟ್ಟಿದೆ ಪಾರ್ವತಿ ಅವರೇ. ಭಾವ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ಬೇಡಿ ಜನನಿಯವ್ರೆ, ಅಲ್ಲಿ ನಡೆದಿರೋ ಘಟನೆಯಿಂದ ಅವ್ರ ಮನ್ಸಿಗೆ ಬೇಜಾರಾಗಿರುತ್ತೆ. ಅವ್ರ ಮನ್ಸು ತಿಳಿಯಾದ್ಮೇಲೆ ಅವ್ರ ಮನೆಗೆ ವಾಪಸ್ ಬರ್ತಾರೆ. ಸರಿ ಪಾರ್ವತಿ ಅವರೇ. ಮನೆಗೂ ಬಂದಿಲ್ಲ ಅಂದ್ರೆ ಮತ್ತಿನ್ನೆಲ್ಲಿಗೆ ಹೋಗಿರ್ತಾರೆ? ಅಖಿಲ, ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಎನಿ ಪ್ರಾಬ್ಲಮ್? ಹಾಗೆಲ್ಲ ಏನಿಲ್ಲ ರಘು, ನಾನ್ ಚೆನ್ನಾಗೇ ಇದ್ದೀನಿ. ನೋ, ನಾನ್ ನೋಡ್ಬೇಕಾಗಿರೋದು ಈ ಅಖಿಲನಲ್ಲ, ಈ ಅಖಿಲನ. ಹೇಳು ಅಖಿಲ, ಏನಾಯ್ತು? ಯಾಕೆ ಈ ರೀತಿ ಡಲ್ ಆಗಿದ್ಯಾ? ನನಗೆ ನಿನ್ನನ್ನ ಈ ರೀತಿ ನೋಡೋಕೆ ಇಷ್ಟ ಇಲ್ಲ. ಬೆಳಗ್ಗೆ ನೀನು ನನ್ನನ್ನ ಬಲವಂತದಿಂದ ಆಫೀಸ್ ಕಳಿಸಿದಾಗಲೇ ನನಗೆ ಡೌಟ್ ಬಂತು. ಹೇಳೋ ಅಖಿಲ, ಏನಾಯ್ತು? ನಾನು ನಿನ್ನನ್ನು ಇಷ್ಟೊಂದು ಕೇಳ್ಕೋಬೇಕಾ? ಇಲ್ಲ ರಘು, ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ನಮ್ಮ ಆದಿ ಮನ್ಸಲ್ಲಿ ಅನುಷ್ಕಾ ಇಲ್ಲ. ಅಂದ್ರೆ
ಅವನ ಮನ್ಸಲ್ಲಿ ಬೇರೆ ಯಾವುದೋ ಹುಡುಗಿ ಇದ್ದಾಳೆ. ಏನ್ ಹೇಳ್ತಾ ಇದೀಯ ಅಖಿಲ? ನಮ್ಮ ಆದಿತ್ಯನ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳ? ಹೌದು ರಘು. ಮಾಮ್, ಆ ಕಣ್ಣಿನ ಹುಡುಗಿನ ಅವ್ನ್ ಪ್ರೀತಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಮಾಮ್. ನಾಳೆ ಸಂಜೆ ಒಳಗೆ ಬ್ರೋ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಪ್ರಕೃತಿ, I love you so much. ಆದಿತ್ಯನ ವಿಚಾರದಲ್ಲಿ ಹೆತ್ತವರಾಗಿ ನಾವು ತಪ್ಪು ಮಾಡ್ಬಿಟ್ವಿ ರಘು. ಅವನ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನಿಸ್ತಿದೆ. ಅವನು ಒಂದೇ ಒಂದು ಮಾತು, ಅಮ್ಮ ನನಗೆ ಈ ಮದುವೆ ಬೇಡ, ನನಗಿಷ್ಟ ಇಲ್ಲ ಅಂತ ಹೇಳಿದ್ದಿದ್ರೆ ನಾನು ಅನುಷ್ಕನ್ ಜೊತೆ ಅವನ ಮದುವೆ ವಿಚಾರನೇ ಕೈ ಬಿಟ್ಬಿಡ್ತಾ ಇದ್ದೆ. ಆದ್ರೆ ನನಗ್ ಬೇಜಾರಾಗಬಾರ್ದು ಅಂತ ನನ್ನ ಸಂತೋಷಕ್ಕೋಸ್ಕರ ಅವನ ಮನಸ್ಸಿಗೆ ಇಷ್ಟ ಇಲ್ಲದೆ ಹೋದ್ರು ಅನುಷ್ಕನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾನೆ. ಅಖಿಲ, ಕಂಟ್ರೋಲ್ ಯುವರ್ ಸೆಲ್ಫ್. ಎಮೋಷನಲ್ ಆಗ್ಬೇಡ. ತಮ್ಗಿಷ್ಟ ಆದವ್ರನ್ನ ಪ್ರೀತಿಸಿ ಮದುವೆ ಆಗಿ ತಂದೆ ತಾಯಿ ಮುಂದೆ ಬಂದು ನಿಂತ್ಕೊಳ್ಳೋ ಮಕ್ಕಳಿಗೆ ಹೋಲಿಸಿದ್ರೆ ನಮ್ಮ ಆದಿತ್ಯ ಬೇರೆನೇ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಕೆಲವು ಸಲ ವಯಸ್ಸಿಗೆ ಬಂದಿರೋ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಸೋಲ್ತೀವಿ. ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ಹೇಗೆ ನೋಡ್ತಿರ್ತೀವೋ ದೊಡ್ಡವರಾದ್ಮೇಲೂ ಹಾಗೆ ನೋಡ್ತೀವಿ. ಅವರ ಆಲೋಚನೆಗಳು, ನಡವಳಿಕೆ, ನಿರ್ಧಾರಗಳ ಬಗ್ಗೆ ಗಮನ ಕೊಡೋದ್ರಲ್ಲಿ ನಾವು ಎಡುತ್ತೀವಿ. ಈಗ ಆದಿತ್ಯನ ವಿಚಾರದಲ್ಲೂ ಇದೇ ಆಗಿರೋದು. ರಘು, ಆದಿ ಇನ್ನೂ ಮನೆಗ್ ಬಂದಿಲ್ಲ. ಅಖಿಲ, ಈಗ ಆಯ್ತಲ್ಲ ಅನ್ನೋ ನೋವಿಂದ ಆದಿತ್ಯ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾನೆ. ಮನಸ್ಸು ಹಗರಾದ್ಮೇಲೆ ಬಂದೇ ಬರ್ತಾನೆ. ಈ ಸಮಯದಲ್ಲಿ ಅವನಿಗೂ ಏಕಾಂತದ ಅವಶ್ಯಕತೆ ಇರುತ್ತೆ. ಈ ಸಂದರ್ಭದಲ್ಲಿ ಅವನ ಮನೆಗೆ ಬಂದ್ರೆ ಎಲ್ರೂ ಹೇಗೆ ಫೇಸ್ ಮಾಡೋದು ಅಂತ ಅವನಿಗೆ ಅರ್ಥ ಆಗಿರಲ್ಲ. ಅದರಲ್ಲೂ ಈ ಪರಿಸ್ಥಿತಿಯಲ್ಲಿ ಅವನಿನ್ ಮುಂದೆ ಬಂದು ನಿಲ್ಲಕ್ಕಾಗಲ್ಲ ಅಲ್ವಾ? ಅದಕ್ಕೆ ಬಂದಿಲ್ಲ. ಕಾಯೋಣ, ಬರ್ತಾನೆ. ಆದಿ ಇಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋಗಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ ರಘು. ಕಾಣದೇ ಇರೋ ಹುಡುಗಿ ಬಗ್ಗೆ ಅದೆಷ್ಟು ತಲೆ ಕೆಡಿಸ್ಕೊಂಡಿದ್ದಾನೆ ಅಂದ್ರೆ ಅವನು ಅವಳನ್ನ ಅದೆಷ್ಟು ಇಷ್ಟ ಪಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ವಿಷಯನ ನನ್ನ ಹತ್ರ ಹೇಳ್ದೆ ಅವನ್ ದೊಡ್ಡ ತಪ್ಪು ಮಾಡ್ಬಿಟ್ಟ ರಘು. ಇನ್ ಮುಂದೆ ನಾನು ಆದಿ ಹತ್ರ ಯಾವ ಮುಖ ಇಟ್ಕೊಂಡು ಮಾತಾಡ್ಲಿ, ಯಾವ ಮನಸ್ಥಿತಿಲಿ ಮಾತಾಡ್ಲಿ? ಸಹಜವಾಗಿ ಮಾತಾಡ್ಬೇಕು ಅಖಿಲ. ನಡೆದಿರೋ ವಿಷಯ ಅವನಾಗೆ ಹೇಳೋವರೆಗೂ ನೀನ್ ಕೇಳೋ ಪ್ರಯತ್ನ ಮಾಡಬಾರ್ದು. ಅದರಿಂದ ಅವನು ಇನ್ನೂ ಡಿಸ್ಟರ್ಬ್ ಆಗ್ಬಹುದು. ಅವನು ಮನೆಗೆ ಬಂದು ನನ್ನ ಹತ್ರ ಸಹಜವಾಗಿ ಮಾತಾಡೋವರೆಗೂ ನನಗೆ ಸಮಾಧಾನ ಆಗಲ್ಲ ರಘು. ಅಖಿಲ, ಆದಿತ್ಯ ನೀನ್ ಸಾಕಿದ ಮಗ, ನೀನ್ ಪ್ರೀತಿಯಿಂದ ಬೆಳೆಸಿದ ಮಗ. ಅವನ ಮನಸ್ಸಲ್ಲಿ ಎಷ್ಟೇ ತಳಮಳ ಇದ್ರೂ ಅವನ್ ತಗೊಳ್ಳೋ ನಿರ್ಧಾರ ಮಾತ್ರ ಯಾವಾಗ್ಲೂ ಸರಿಯಾಗೇ ಇರುತ್ತೆ. ನೀನ್ ಗಾಬರಿ ಆಗ್ಬೇಡ. ಏನ್ ವಿಷಯ? ಏನೋ ತುಂಬಾ ಮಾತಾಡ್ಬೇಕು ಅಂತ ಕರೆದ್ರಿ? ಗುರುಜಿ, ನೀವಿಲ್ದೆ ಆ ಮನೇಲಿ ಏನೇನೇನೇನೇನೇನೋ ನಡೀತಾ ಇದೆ ಗುರುಜಿ. ಏನ್ ನಡೀತಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಗುರುಜಿ, ಬೆಳಗ್ಗೆಯಿಂದ ಅಕ್ಕ, ಆದಿತ್ಯ, ಪ್ರೀತು, ಜನನಿ ಸಾಲದಕ್ಕೆ ಆ ಮನೆ ಕೆಲಸದವಳು ಇರ್ಲಿಲ್ಲ ಗುರುಜಿ. ಎಲ್ಲಿಗ್ ಹೋಗಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಅಕ್ಕ ಮನೆಗ್ ಬಂದ್ಮೇಲೆ ಕೇಳಿದ್ರೆ ಎಲ್ಲಿಗ್ ಹೋಗಿದ್ರು ಅನ್ನೋದ್ರ ಬಗ್ಗೆ ಉಸ್ರೇ ಎತ್ತಲಿಲ್ಲ. ಅದಕ್ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಏನೋ ಫಂಕ್ಷನ್ ಇರ್ಬೋದು. ಅಯ್ಯ ಬನ್ನಿ ಗುರುಜಿ, ಈ ಟೈಮಲ್ಲಿ ಯಾವ ಫಂಕ್ಷನ್ ಇದ್ದಿದ್ರೆ ನನಗ್ ಗೊತ್ತಾಗ್ತಿರ್ಲಿಲ್ವಾ? ಅಲ್ಲಿಗ್ ನಾನ್ ಹೋಗ್ತಿರ್ಲಿಲ್ವಾ? ಯಾವ ಫಂಕ್ಷನ್ ಇಲ್ಲ ಗುರುಜಿ. ಇನ್ನೊಂದ್ ವಿಷಯ ಏನ್ ಗೊತ್ತಾ? ಅಕ್ಕ
ಬೆಳಗ್ಗೆ ಹೋಗುವಾಗ ಅವ್ರ ಮುಖದಲ್ಲಿದ್ದ ಲವಲವಿಕೆ ಸಂಜೆ ವಾಪಸ್ ಬರುವಾಗ ಅವ್ರ ಮುಖದ ಮೇಲೆ ಇಲ್ಲ ಅಂತೀನಿ. ಆಮೇಲೆ ಮನೆಗೆ ವಾಪಸ್ಸು ಪ್ರೀತು ಜನನಿ ಬಂದ್ರು, ಆದ್ರೆ ಆದಿತ್ಯನೇ ಬರ್ಲಿಲ್ಲ ಗುರೂಜಿ. ಪಾರ್ವತಿ ಬಂದ್ಲಾ? ಅವಳು ಬಂದಿರ್ಲಿಲ್ಲ ಗುರೂಜಿ. ಆಮೇಲೆ ಕೆಲಸದವರಿಂದ ಗೊತ್ತಾಯ್ತು ಅವಳ ಮನೇಲಿ ಅವಳೇನೋ ಕಿತ್ತು ಗುಡ್ಡೆ ಹಾಕ್ತಿದ್ದಾಳೆ ಅಂತ. ಅಯ್ಯೋ ಗುರೂಜಿ, ಆದಿತ್ಯ ಎಲ್ಲಿ ಹೋಗಿದ್ದಾನೆ ಅನ್ನೋದೇ ನನ್ಗೊಂದ್ ಯಕ್ಷ ಪ್ರಶ್ನೆ ಗುರೂಜಿ. ನನ್ ಗಂಡ ಮೋಹನ್ ಕಡೆಯಿಂದನೂ ಫೋನ್ ಮಾಡಿಸ್ದೆ, ಆದ್ರೆ ಫೋನೇ ತೆಗಿಲಿಲ್ಲ ಗುರೂಜಿ. ಅಂದ್ರೆ ನಾನ್ ಇಲ್ದೇ ಇರೋ ಸಮಯದಲ್ಲಿ ಅರ್ಸನ್ ಕೋಟೆಲಿ ಏನೋ ನಡೆದಿದೆ ಅಂತ ಆಯ್ತು. ಖಂಡಿತ ಗುರೂಜಿ. ಆದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ, ನೀವು ಅವಾಗವಾಗ ಪ್ಲಾನ್ಗಳನ್ನ ಮಾಡ್ತಿರ್ತೀರಲ್ವಾ, ಇದ್ರಲ್ಲೂ ನಿಮ್ದೇ ಏನೋ ಕೈವಾಡ ಇದೆ ಅಂತ ಅನ್ಕೊಂಡೆ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನೀವು ಸಿಕ್ಕಾಕೋಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಕೊಟ್ಟೆ ಗುರೂಜಿ. ನೀವೇನು ಹೆದರ್ಕೋಬೇಡಿ, ಈ ಅನುಷ್ಕಂಗೆ ಯಾರು ಏನು ಮಾಡಕ್ಕಾಗಲ್ಲ. ಆದ್ರೆ ನೀವ್ ಹೇಳ್ತಿರೋದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಗುರೂಜಿ, ಇದ್ರ ಹಿಂದೆ ನೀವಿಲ್ಲ ಅಂತಂದ್ಮೇಲೆ ಆ ಮನೇಲಿ ಇನ್ನೇನ್ ನಡೀತಾ ಇದೆ ಗುರೂಜಿ? ಅಯ್ಯೋ, ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗಂತೂ ತಲೆ ಕೆಡ್ತಿದೆ ಗುರೂಜಿ. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಅಲ್ಲಿ ಏನೇ ನಡೆದ್ರು ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ಳೋದು ಬುದ್ಧಿವಂತಿಕೆ. ಆ ಬುದ್ಧಿವಂತಿಕೆ ಈ ಅನುಷ್ಕಾಗಿದೆ. ಯಜಮಾನ್ರೆ, ಇವತ್ ನಿಮಗ್ ಬೇಜಾರಾಗೋದಕ್ಕೆ ನಾನೇ ಕಾರಣ ಆಗೋದೆ. ನಿಮ್ ಮುಂದೆ ಆ ಕಣ್ಣಿನ ಹುಡುಗಿ ರೀತಿ ಬಂದ್ ನಿಲ್ಬಾರ್ದಾಗಿತ್ತು. ಆದ್ರೆ ನನ್ನ ಉದ್ದೇಶನೇ ಬೇರೆ ಆಗಿತ್ತು. ಚಿಕ್ಕ ಯಜಮಾನ್ರು ಜನನಿಯವರು ಹೇಳಿದ್ರು ಅಂತ ನಾನು ಆ ರೀತಿ ಮಾಡ್ದೆ. ಅದರಿಂದ ನಿಮ್ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗ್ ಗೊತ್ತು. ಆದ್ರೆ ಅದಕ್ಕೋಸ್ಕರ ಮನೆಗೆ ಬರ್ತಾ ಇದ್ರೆ ಹೇಗೆ ಯಜಮಾನ್ರೆ? ನಿಮ್ಗೋಸ್ಕರ ಅಲ್ಲೆಲ್ರೂ ಕಾಯ್ತಾ ಇದ್ದಾರೆ. ಅದ್ರಲ್ಲೂ ಅಮ್ಮಂಗಂತೂ ನಿಮ್ದೇ ಯೋಚನೆ ಆಗಿರುತ್ತೆ. ಎಲ್ಲಿದ್ರು ದಯವಿಟ್ಟು ಬೇಗ ಬನ್ನಿ ಯಜಮಾನ್ರೆ. ಯಾವ್ದಕ್ಕೂ ಒಂದು ಫೋನ್ ಮಾಡ್ಲಾ? ನೀನೇನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೆ, ಫ್ರೆಂಡ್ಶಿಪ್ಗೆ ಬೆಲೆನೇ ಗೊತ್ತಿಲ್ಲ ನಿನಗೆ. ಹೋಗಿ 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 ನಿನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಲ್ಲ, ನಿನ್ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಬೇಡ, ನಾನ್ ಮತ್ತೆ ಅವ್ರಿಗೆ ಫೋನ್ ಮಾಡಿದ್ರೆ ನನ್ ಮೇಲೆ ಕೋಪ ಇನ್ನ ಜಾಸ್ತಿ ಆಗ್ಬೋದು. ರಾಮಣ್ಣ, ದೊಡ್ಡ ಯಜಮಾನ್ರು ಬಂದಿದ್ರು ಆಫೀಸ್ಗೆ? ಇಲ್ವಲ್ಲ ಹನುಮಂತಣ್ಣ, ಇನ್ನೂ ಬಂದಿಲ್ಲ. ಬಂದಿಲ್ವಾ? ಇಲ್ವಲ್ಲ ಹನುಮಂತಣ್ಣ, ಯಾಕೆ ಏನಾಯ್ತು? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು. ನಾನು ಆಮೇಲೆ ಸಿಗ್ತೀನಿ ನಿನ್ಗೆ. ಸರಿ, ಆಯ್ತು. ದೊಡ್ಡ ಯಜಮಾನ್ರು ಆಫೀಸ್ಗೂ ಬಂದಿಲ್ಲ ಅಂದ್ರೆ ಇನ್ನೆಲ್ಲಿಗೆ ಹೋದ್ರು? ಫೋನ್ ಮಾಡಿ ನೋಡೋಣ.
ಹೇಳಿ ಸಾರ್ಥಿ. ದೊಡ್ಡ ಯಜಮಾನ್ರೆ ಎಲ್ಲಿದ್ದೀರಾ? ಇಲ್ಲೇ ಹೊರಗಡೆ ಬಂದಿದ್ದೀನಿ. ಯಾಕೆ, ಏನ್ ವಿಷಯ? ಅಲ್ಲ, ನನ್ಗೊಂದ್ ಮಾತು ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದಲ್ಲ, ಯಾಕೆ ಹೆಂಗ್ ಮಾಡಿದ್ರಿ? ಏನು, ನನ್ ಎಲ್ಲಿ ಹೋದ್ರು ನಿಮ್ಗೆ ಹೇಳೇ ಹೋಗ್ಬೇಕಾ? ಹಾಗಲ್ಲ ನಾನು ಹೇಳಿದ್ದು ದೊಡ್ಡ ಯಜಮಾನ್ರೆ. ಮತ್ತಿನ್ನೇನು? ನೋಡಿ ಸಾರ್ಥಿ, ನನ್ನ ಪರ್ಸನಲ್ ವಿಚಾರದಲ್ಲಿ ಯಾರು ತಲೆ ಹಾಕೋದು ನನಗಿಷ್ಟ ಇಲ್ಲ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ. ಅರ್ಥ ಆಯ್ತಾ? ಇಡೀ ಫೋನ್ ಯಾವತ್ತೂ ಕೂಗಾಡ್ದವ್ರಲ್ಲ ದೊಡ್ಡ ಯಜಮಾನ್ರು ನನ್ನ ಮೇಲೆ ಈ ರೀತಿ. ಇವತ್ತು ಯಾಕೆ ಹಿಂಗ ಆಡ್ತಿದ್ದಾರೆ? ಅಮ್ಮ ವೇಟ್ ಮಾಡ್ತಾ ಇದ್ದಾರೆ ಅಂತ ಪ್ರೀತು ಮೆಸೇಜ್ ಮಾಡಿದ್ದಾನೆ. ನಾನು ಈ ಪರಿಸ್ಥಿತಿಲಿದ್ದೀನಿ ಅಂತ ಅಮ್ಮಂಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅವರು ತುಂಬಾ ನೊಂದ್ಕೋತಾರೆ. ನನ್ನ ಮೇಲೆ ಬೆಟ್ಟದಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಆ ಆಸೆಗೆ ತಣ್ಣೀರು ಹೆಚ್ಚಬಾರ್ದು. ಅವ್ರಿಗಿಂತ ಹೆಚ್ಚಾಗಿ ನನ್ನ ನಂಬಿದ್ದಾರೆ. ಆ ನಂಬಿಕೆಗೆ ನಾನು ಯಾವತ್ತೂ ಕೊಳ್ಳೆ ಇಡಬಾರ್ದು. ಯಾಕೆ ಎಲ್ರು ಡಲ್ ಆಗಿದ್ದಾರೆ? ನಮ್ಮ ಆದಿತ್ಯ ಎಲ್ಲಿ ಹೋಗಿದ್ದಾನೆ? ಅತ್ತಿಗೆ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಈಗ ಆ ವಿಷಯ ಕೇಳೋದು ಬೇಡ. ಅಲ್ಲ, ಎಲ್ರು ಯಾಕೆ ಯೋಚನೆ ಮಾಡ್ತಾ ಕೂತಿದ್ದೀರಾ ಅಂತ? ಅಂತದ್ದೇನಾಯ್ತು ಇವಾಗ? ಏನಿಲ್ಲ ಚಿಕ್ಕಮ್ಮ, ಬಿಸ್ನೆಸ್ಗೆ ಸಂಬಂಧಪಟ್ಟ ವಿಷಯ ಮಾತಾಡ್ತಾ ಇದ್ವಿ ಅಷ್ಟೇ. ಒಬ್ಬರದು ಧ್ವನಿನೇ ಕೇಳ್ತಾ ಇಲ್ಲ. ಅಷ್ಟೊಂದು ಸೀರಿಯಸ್ ಆಗಿ ಸೈಲೆಂಟ್ ಆಗಿ ಗಾಢವಾಗಿ ಏನಪ್ಪ ಯೋಚನೆ ಮಾಡ್ತಿದ್ದೀರಿ? ದಾಮಿನಿ, ಏನು ಇಲ್ಲ ಅಂತ ಹೇಳಿದ್ಮೇಲೂ ಯಾಕೆ ಪದೇ ಪದೇ ಅದನ್ನೇ ಕೇಳ್ತಾ ಇದ್ಯಾ? ಸುಮ್ನಿರಕ್ಕಾಗಲ್ವಾ? ಆಯ್ತು ಭಾವ, ಬನ್ನಿ ಊಟನಾದ್ರೂ ಮಾಡೋಣ. ನನ್ಗೆ ಮೊದ್ಲೇ ಆಸಿಡಿಟಿ, ಹಶ್ವಾಗ್ತಿದೆ. ನಮ್ಗೆ ಯಾರಿಗೂ ಹಸಿವಿಲ್ಲ, ನೀನ್ ಹೋಗಿ ಊಟ ಮಾಡು. ಭಾವ, ನಿಮ್ಮನ್ನೆಲ್ಲ ಬಿಟ್ಟು ನಾನು ಒಬ್ಳೆ ಊಟ ಮಾಡಕ್ಕಾಗುತ್ತಾ? ಇಲ್ಲಪ್ಪ, ಎಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೇನೆ ಚಂದ. ಏನೋ ನನ್ನಿಂದ ಮುಚ್ಚಿಡ್ತಿದ್ದಾರೆ. ಏನು ಅಂತ ತಿಳ್ಕೊಳ್ತಿದೆ. ಈ ದಾಮಿನಿ ಬಿಟ್ಬಿಡ್ತಾಳ? ಆದಿ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಯೋಚನೆ ಮಾಡ್ಬೇಡಾಕಿಲ್ಲ, ಆದಿತ್ಯ ಬರ್ತಾನೆ. ಪ್ರೀತು, ಹನುಮಂತಗ್ ಫೋನ್ ಮಾಡಿದ್ದೆ ಅಂತ ಹೇಳಿದೆ ಅಲ್ಲ, ಏನಾಯ್ತು ಅಂತ ಸ್ವಲ್ಪ ವಿಚಾರಿಸ. ಸರಿ ಡ್ಯಾಡ್. ಹೇಳಿ ಚಿಕ್ಕ ಯಜಮಾನ್ರೆ. ಸಾರ್ಥಿ, ಬ್ರೋ ಏನಾದ್ರೂ ಸಿಕ್ಕಿದ್ನಾ? ಅದು ಆಫೀಸ್ ಹತ್ರ ಹೋಗಿದ್ದೆ ಚಿಕ್ಕ ಯಜಮಾನ್ರೆ, ಆದ್ರೆ ಅವರು ಆಫೀಸಲ್ಲಿ ಇರ್ಲಿಲ್ಲ. ಆದ್ರೆ ಫೋನ್ ಸಿಕ್ಕಿದ್ರು ಚಿಕ್ಕ ಯಜಮಾನ್ರೆ. ಹೌದಾ? ಹಾಗಾದ್ರೆ ಬ್ರೋ ನಿನ್ ಜೊತೆ ಫೋನಲ್ಲಿ ಏನಂತ ಮಾತಾಡ್ದ? ನೋಡಿ ಸಾರ್ಥಿ, ನನ್ನ ಪರ್ಸನಲ್ ವಿಚಾರದಲ್ಲಿ ಯಾರು ತಲೆ ಹಾಕೋದು ನನಗಿಷ್ಟ ಇಲ್ಲ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ. ಅರ್ಥ ಆಯ್ತಾ? ಇಡೀ ಫೋನ್ ಏನಿಲ್ಲ ಚಿಕ್ಕ ಯಜಮಾನ್ರೆ, ನಾನು ಹೊರಗಡೆ ಇದ್ದೀನಿ, ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ನೀವೇನು ತಲೆ ಕೆಡಿಸ್ಕೊಬಿಡಿ ಚಿಕ್ಕ ಯಜಮಾನ್ರೆ, ಆದಷ್ಟು ಬೇಗ ಮನೆಗೆ ಬರ್ತಾರೆ. ಸರಿ ಸಾರ್ಥಿ. ಸರಿ ಚಿಕ್ಕ ಯಜಮಾನ್ರೆ. ಎಲ್ಲಿಗೆ ಹೋಗಿದ್ಯಪ್ಪ? ದೊಡ್ಡ ಯಜಮಾನ್ರು ಮನೆಗೆ ಬಂದಿಲ್ಲ ಅಂತ ಚಿಕ್ಕ ಯಜಮಾನ್ರು ಫೋನ್ ಮಾಡಿದ್ರಮ್ಮ. ಅದಕ್ಕೆ ದೊಡ್ಡ ಯಜಮಾನ್ರು ಆಫೀಸಲ್ಲಿದ್ದಾರ ಅಂತ ನೋಡಕ್ ಹೋಗಿದ್ದೆ. ಸಿಕ್ಕಿದ್ರಾ? ಇಲ್ಲಮ್ಮ, ಫೋನ್ ಮಾಡಿದ್ರೆ ಎಲ್ಲೋ ಹೊರಗಡೆ ಇದ್ದೀನಿ ಅಂದ್ರು. ಇಷ್ಟೊತ್ತಾದ್ರೂ ಇನ್ನು ಮನೆಗೆ ಹೋಗಿಲ್ವಂತೆ. ಅಯ್ಯೋ ದೇವ್ರೆ, ಯಜಮಾನ್ರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಾ? ಎಲ್ಲಿಗೆ ಹೋದ್ರು?
ದೊಡ್ಡ ಯಜಮಾನ್ರು ಮನೆಗೆ ಬಂದಿಲ್ಲ ಅಂತ ಆ ಮನೆಯಲ್ಲಿ ಚಿಕ್ಕ ಯಜಮಾನ್ರು ಗಾಬರಿಲಿದ್ದಾರೆ. ಇಲ್ಲಿ ನೋಡಿದ್ರೆ ಪಾರ್ವತಿನೂ ಗಾಬರಿಲಿದ್ದಾಳೆ, ದೊಡ್ಡ ಯಜಮಾನ್ರು ಬಂದಿಲ್ಲ ಅಂತ. ಏನಾಗ್ತಿದೆ? ಯಾಕೆ ಹೀಗೆ?